ಹಿರಿಯರು ಸಾಹಿತಿಗಳು ನಮ್ಮನ್ನು ಗುರುತಿಸಿ ನಮ್ಮ ಸೇವೆ ಅಂಥೇಳಿ ನಮಗೆ ಪ್ರಶಸ್ತಿ ನೀಡಿದ್ದಾರೆ. ಈ ಪ್ರಶಸ್ತಿ ಗುರುತಿಸೋದು ಅನ್ನೋದಕ್ಕಿಂತ ನಾವು ಏನು ಹೇಳ್ತೀವಿ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ. ಏನು ದಾರಿ ಉದ್ದಕ್ಕೂ ನಾವು ಮಾನವೀಯತೆ ದೃಷ್ಟಿ ಇರಬೇಕು, ಬಿದ್ದಂಥವ್ರನ್ನ ಎಬ್ಬಿಸ್ಬೇಕು, ತ್ರಾಸಿದ್ದವ್ರಿಗೆ ಉಪಯೋಗಾಗಿ ಹೆಲ್ಪ್ ಮಾಡಬೇಕು. ಏನಂತಾರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ನುಡಿ ಹೇಳ್ತಾರೆ, ಏನಂತಾರೆ, ಉಚಿತವಾಗಿ ಏನೇನು ಕೊಡ್ಬೋದು, ನ್ಯಾಯ, ಆರೋಗ್ಯ, ಶಿಕ್ಷಣ, ಇವನು ಮಾತ್ರ ಕೊಡಬೇಕು. ಇದನ್ನು ಬಿಟ್ಟು ಯಾವುದೇ ಕೊಟ್ಟರು ದೇಶ ಯಾವುದೇ ರೀತಿ ಏಳಿಗೆ ಆಗಲ್ಲ. ಇದು ನಮ್ಮ ಕೈಲಿ ಅಟ್ಲೀಸ್ಟ್ ಶಾಲೆ ಕಟ್ಟೋಕ್ಕಾಗಿಲ್ಲ ಅಂದರೆ ಶಾಲೆ ಕಾಂಪೌಂಡನ್ನು ಕಟ್ಟೋಣ ಅನ್ನೋದು ನಮ್ಮ ಉದ್ದೇಶ. ಅದನ್ನು ಗುರುತುಪಡಿಸಿದಿರಿ, ನಮಗೆ ಹುಡುಕೊಂಡ್ಬಂದು ಒಂದು ಪ್ರಶಸ್ತಿ ನೀಡೋದಕ್ಕೆ ತುಂಬ ಚಿರಋಣಿ ಆಗಿರ್ತೀವಿ ಎಲ್ಲರಿಗೂ. ನಮ್ಮ ದಶರಥ ಸರ್ ಅವರು ಮಾತಾಡಿದ್ದು ಕೂಡ ನಮ್ಮ ಬಗ್ಗೆ ಭಾಳ ಹೆಚ್ಚಾಗಿ ಮಾತಾಡಿದರು. ಆದರೂ ಅದು ನಾವೇನಂತೀವಿ, ಪ್ರತಿಯೊಬ್ಬರು ಕೂಡ 10 ರೂಪಾಯಿ ದುಡಿತೀವಿ ಅಂದರೆ 2 ರೂಪಾಯಿ ಸೇವೆಗಾಗಿ ಇಡಬೇಕು. 10 ರೂಪಾಯಿ ಅಲ್ಲ, 1 ರೂಪಾಯಿನೂ ನಾವು ಒಯ್ಯಲ್ಲ ಹೋಗೋ ಹೊತ್ನಾಗ. ಇದು ನಾನು 4 ಜನಕ್ಕೆ ತಿಳಿಸೋದು ಇದನ್ನೇ. ಸಹಾಯ ದೃಷ್ಟಿಯಿಂದ, ಮಾನವೀಯತೆ ದೃಷ್ಟಿಯಿಂದ ನಾವು ಹೋಗೋಣ ಅನ್ನೋದು ನಮ್ಮ ಉದ್ದೇಶ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಸರ್, ಪ್ರತಿ ಸೋಮವಾರ ಕಾರ್ಯಕ್ರಮ ಮಾಡ್ತಿರಲ್ಲ? ಹೌದು. ಆಮೇಲೆ ಎಲ್ಲೆಲ್ಲಿ ನಿಮ್ಮ ಶಾಖೆಗಳಿದೆ, ನೀವು ಜನರಿಗೆ ಏನು ಹೇಳಿ ಬಯಸ್ತೀರಿ? ಈಗ ನಮ್ಮ ಭಾಗದ ಪರಿಸರ ಏನೈತಿ? ಹೌದು, ಈಗ ನಮ್ಮ ಭಾಗದಲ್ಲಿ ಏನಂದರೆ ಭತ್ತದ ನಾಡು ಗಂಗಾವತಿ ಅಂತ ನಮ್ದು ಹೇಳ್ತಾರೆ. ಭತ್ತದ ಈಗ ನಮ್ಮ ಸರ್ವೆ ಪ್ರಕಾರ, ನಮ್ಮ ಶ್ರೀ ಬುದ್ಧಿ ಬಸವೇಶ್ವರ ಡಯಾಗ್ನೋಸ್ಟಿಕ್ಸ್ ಸೆಂಟರ್ ನಾವೇನು ಸರ್ವೆ ಮಾಡಿದ್ದೀವಿ, ಯಾವುದೇ ನದಿ ತುಂಗಭದ್ರಾ, ನಾವು ಸರ್ವೆ ಮಾಡಿದ್ದು ತುಂಗಭದ್ರಾ ನದಿ ಆ ಕಡೆ ಎಡ 50 ಬಲ 50 ಕಿಲೋಮೀಟ್ರು, 100ರಲ್ಲಿ 35 ಜನಕ್ಕೆ ಅಂದರೆ 35% ಶುಗರ್ ಮತ್ತು BP ಎಲ್ಲ ಜನರಿಗೆ ಕಾಣ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ಬರೀ ಅನ್ನ ಉಣ್ಣೋ ಜನ ಜಾಸ್ತಿ ಆಗಿದೆ. ಯಾಕಂದರೆ ಈಗೆಲ್ಲ ಫಾಸ್ಟ್ ಫುಡ್ಡು, ಎಗ್ ರೈಸ್ ಇವೆಲ್ಲ ಏನಂದರೆ ಟೇಸ್ಟಿಂಗ್ ಪೌಡ್ರು ಈ ಥರ ಜಾಸ್ತಿ. ಯಾಕಂದರೆ ಟೇಸ್ಟ್ ಬರಲಿ ಅಂತೇಳಿ ಈ ರೀತಿ ಹಾಕಿ ಅಡಿಕ್ಷನ್ ಮಾಡ್ತಾ ಇದ್ದಾರೆ. ಅದು ಒಂದು. ಈಗ ಹಳೆ ಕಾಲದ ಆಹಾರ ಪದ್ಧತಿಗಳು ಬಿಟ್ಬಿಟ್ಟಿದ್ದಾರೆ. ಅಕ್ಕಿ ಗೋಧಿ ಅಂಶಗಳೇ ಭಾಳ, ಮೈದಾ ಹಿಟ್ಟು ಇಂಥವೆಲ್ಲ ಊಟ ಮಾಡ್ತಾ ಇದ್ದಾರೆ, ಬೇಕ್ರಿ ಐಟಮ್ಗಳು ತಿಂತಿದ್ದಾರೆ. ಈಗಿನ ಆಧುನಿಕ ಜೀವನಕ್ಕೆ ಶೈಲಿಗೆ ಮನೆಗೆ ಊಟ ಮಾಡ್ಕೊಂಡು ಹೋಗಪ್ಪ ಅಂತ ತಾಯಿ ಕರೆದ್ರೆ, ಇಲ್ಲ ನಾನು ಅಲ್ಲಿ ಹೊರಗಡೆ ತಿಂತೀನಿ ಅಂತ ಹೊರಗಡೆ ಬಂದು ತಿಂತಾ ಇದ್ದಾರೆ. ಶಾಲಾ ಮಕ್ಕಳಿಂದ ಹಿಡಿದು ಕಾಲೇಜ್ ಮಕ್ಕಳಿಂದ ಹಿಡಿದು ಈಗಿಂದಲೇ ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದಾರೆ. ದಯಮಾಡಿ ನಾವೇನಂತ ಇದೀವಿ, ಹಳೆಯ ಆಹಾರ ಪದ್ಧತಿಗಳನ್ನ ಫಾಲೋ ಮಾಡಿರಿ ಅಂತ ಹೇಳ್ತಿದ್ದೀವಿ. ಈಗಿನ ಸ್ವಸ್ಥರುಗಳಿಗೆ ಹಳೆಯ ಅತ್ತೆ ಹಿರಿಯರು ತಾಯಂದಿರಿಗೆ ಮರ್ಯಾದೆ ಕೊಟ್ಟು ಅವ್ರಿಗೆ ಮಾಡಿದ ಅಡುಗೆಗಳ್ನ ಕಲ್ತ್ಕೊಂಡು ಮುಂದೆ ಜೀವನದಾಗ ಮನೆ ಮಕ್ಕಳು ಗಂಡ ಮಕ್ಕಳನ್ನ ಸ್ವಲ್ಪ ಗಟ್ಟಿಯಾಗಿರಿಸ್ರಿ. ಯಾಕಂದರೆ ಮನೆ ಗಂಡು ಮಕ್ಕಳು ಗಟ್ಟಿ ಇದ್ದರೆ ಮನೆ ಗಟ್ಟಿಯಾಗಿರ್ತೈತೆ. ಇದನ್ನು ಕಾಯ್ದಿರಿಸ್ಕರಿ. ಆದಷ್ಟು ಹಳೆ ಆಹಾರ ಪದ್ಧತಿ, ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಮುದ್ದೆ, ಸಂಗಟಿ ಈ ಥರ ಆಹಾರನ ಮತ್ತೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಯಾರೇ ಗೆಸ್ಟ್ ಬಂದಾಗಷ್ಟೇ ಅನ್ನ ಮಾಡ್ತಿದ್ರು. ಆಗಿನ ಕಾಲದಾಗ ಹಬ್ಬ ಹುಣ್ಣಿಮೆ ಹರಿದಾನ ಇದ್ದಾಗಷ್ಟೇ ಅನ್ನ ಊಟ ಮಾಡ್ತಿದ್ರು. ಆದರೆ ಈಗ ಪ್ರತಿದಿನ ಅನ್ನ ಊಟ ಮಾಡ್ತಾರೆ, ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ರೊಟ್ಟಿ ಇಂಥವೆಲ್ಲ ಊಟ ಮಾಡ್ತಾರೆ. ಹಾಗಾಗಿ ಶುಗರ್ ಸಂಖ್ಯೆ, BP ಸಂಖ್ಯೆ, ಹಾರ್ಟ್ ಪ್ರಾಬ್ಲಮ್ಸು, ಬ್ರೈನ್ ಪ್ಯಾರಲೈಸಿಸ್ಸು, ಟೇಸ್ಟಿಂಗ್ ಪೌಡ್ರ್ ಪ್ಯಾರಾಫಿನ್ ಆಯಿಲಿಂದ ಪ್ಯಾರಲೈಸಿಸ್ ಆಗಕತ್ತೈತೆ, ನರ ಬ್ಲಾಕೇಜ್ ಆಗಕತ್ತವ, ವೆರಿಕೋಸ್ ವೇನ್ಸ್ ಬರಾಕತ್ತವ, ಎಲ್ಲ ಹೊಸ ರೋಗಗಳು ಎಲ್ಲ. ಆಗಿನ ಕಾಲದ ಜನರಿಗೆ ಮನೆಯಿಂದ ಎಲ್ಲೆಲ್ಲ ನಡೆದಾಡ್ತಿದ್ರು. ಈಗ ಮನೆಯಿಂದ ಗಾಡಿ ಹತ್ತಿದ್ರೆ ಸೀದಾ ಆಫೀಸ್ ಹತ್ರ ಬಂದು ಇಳಿತಾರೆ. ಸ್ವಲ್ಪ ಸೆಕೆ ಆದರೆ ಫ್ಯಾನ್ ಹಾಕ್ಯಂತಾರೆ, ಇಲ್ಲ AC ಹಾಕ್ಯಂತಾರೆ. ಎಲ್ಲಿಂದ ಹೋಗ್ಬೇಕ್ರಿ? ಮೈಯಾಗಿಂದ ವಿಷ, ಎಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡಿರಿ, ಓಡಾಡ್ರಿ, ವಾಕ್ ಮಾಡಿರಿ. ಆದಷ್ಟು ನಮ್ಮ ಜೀವನ ಮುಂದಕ್ಕೆ ಸಾಗುತ್ತಾ, ಅಂದರೆ ಸ್ವಲ್ಪ ವ್ಯಾಲಿಡಿಟಿ ಜಾಸ್ತಿ ಆಗುತ್ತಾ. ಇಲ್ಲ ನಾವು ಇನ್ನೂ ಎಷ್ಟು ಸುಖ ಬೇಕಂದ್ರೆ ಅಷ್ಟು ಬೇಗ ಹೋಗೋದಂತೂ ಖಚಿತ. ಈಗ ಬಡ ಜನರು ಏನಾಗುತ್ತೆ, ಈ ಬಡ ಜನರಿಗೆ ಈ ಥರ ಕಡಿಮೆ ಕಾಯಿಲೆ, ಯಾಕಂದರೆ ಮೈ ಬಗ್ಸಿ ದುಡಿತಿರ್ತಾರೆ. ಆದರೆ ಈಗಿನ ಕಾಲದ್ದು ಆಧುನಿಕ ಜಗತ್ತಿಗೆ ಎಲ್ಲರಿಗೂ ರೋಗಗಳು ಕಾಡ್ತಾ ಇದಾವೆ. ಯಾಕಂದ್ರೆ ಮೈಗೆ ಕೆಲಸ ಕಡಿಮೆ ಆಗುತ್ತೆ, ಜಿಮ್ಮಿಗೆ ಹೋಗ್ತಾರೆ, ಈ ಥರ ಹೋಗ್ತಿದಾರೆ. ಬಟ್ ನಾವೇನಂತಿದ್ದೀವಿ, ಮೈ ಬಗ್ಸಿ ಮನೆಗೆ ನಮ್ಮ ಕೆಲಸ, ನಮ್ಮ ಊರ ಕೆಲಸ, ಗೋಶಾಲೆಗಳು ಮಾಡ್ಕೇರಿ. ಅದರಿಂದ ಒಳ್ಳೆ ಔಷಧ ಉಪಕರಣ. ಜಸ್ಟ್ ನಾವು ಗೋಶಾಲೆಯಲ್ಲಿ ದಿನಕ್ಕೆ 1 ತಾಸು ಕೆಲಸ ಮಾಡಿದರೆ ಯಾವ ರೋಗ ಬರೋಂಗಿಲ್ಲ. ಒಂದು 10 ವರ್ಷ ಹೆಚ್ಚಿಗೆ ಬದುಕ್ಬೋದು ಅನ್ನೋದು ನನ್ನ ಅನುಭವ. ಯಾಕಂದರೆ ನಾವು ದುರ್ಗಾದೇವಿ ಗೋಶಾಲೆಯಲ್ಲಿ ವರ್ಷದಲ್ಲಿ ಒಂದು ತಿಂಗಳ, 2 ತಿಂಗಳ, 3 ತಿಂಗಳ ನಾವು ಡೈಲಿ ನೈಟ್ ಹೋಗಿ ಬೆಳಿಗ್ಗೆ ವಾಪಸ್ ಬರ್ತೀವಿ, ಎಣ್ಣೆ ಕಸ ಬಳದು. ಅದ್ರದ್ದು ಅನುಭವ ನಮಗೈತೆ. ಅಷ್ಟು ಆರೋಗ್ಯ ಸಿಗುತ್ತಾ, ಅಷ್ಟು ಆ್ಯಂಟಿಬಯೋಟಿಕ್ಸ್ ಬಾಡಿ ಒಳಗೆ ತಾನೇ ನ್ಯಾಚುರಲ್ ಆಗಿ ರೆಡಿ ಆಗುತ್ತಾ. ಇದನ್ನು ಫಾಲೋ ಮಾಡಿರಿ ಅಂತ ಎಲ್ಲರಿಗೂ, ಪ್ರತಿಯೊಬ್ಬ ಜೀವಿಗಳಿಗೂ ಅಂದರೆ ಜನರಿಗೂ ಕೂಡ ನಾವು ಕೇಳ್ಕೊಂತೀವಿ. ನಮಗೆ ಇದನ್ನು ವ್ಯಕ್ತಪಡಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ
ನಮ್ಮ ಕುಂಭಮೇಳ ಸಾಂಸ್ಕೃತಿಕ ಕಮಿಟಿಯವರಿಗೂ ಮತ್ತು ನಮ್ಮ ದಶರಥ್ ಅವರು GSP ಚಾನಲ್ ಅವರು ಎಲ್ಲರಿಗೂ ಕೂಡ ನಾವು ಋಣಿಯಾಗಿ ಕನಸು ಟಿ ವಿ ಚಾನಲ್ ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಇವತ್ತು ಭಾಳ ಖುಷಿಯ ಒಂದು ದಿನ, ಖುಷಿಯ ಸಂದರ್ಭ ಅಂತೇಳಿ ನಾನು ಭಾವಿಸಿದ್ದೇನೆ. ಕಾರಣ ಇಷ್ಟೇ, ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಸಮಾಜ ಸೇವೆ ಮಾಡೋ ಮೂಲಕ ಎಲೆಮರೆಯ ಕಾಯಿಯಂತೆ ಸೇವೆ ಮಾಡ್ತಿರುವಂಥ ನಮ್ಮ ಹಿರೇಜಂತಕಲ್ನ ದೇವರಶೆಟ್ಟಿ ಪ್ರದೀಪ ಗೌಡರು ಅಯ್ಯಪ್ಪ ಸ್ವಾಮಿ ಅವರು ಹಲವಾರು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರ ಒಂದು ಸೇವೆಯನ್ನು ಪರಿಗಣಿಸಿ ರಾಜಧಾನಿ ಬೆಂಗಳೂರಿನ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶೇಖರ್ ತೆಗ್ಗೆ ಅವರು, ಶಿವಕುಮಾರ್ ಗಾಣಿಗೇರ್ ಅವರು, ಆಮೇಲೆ ಅಂಬಣ್ಣವರು, ಆಮೇಲೆ ನಮ್ಮ ಸಹೋದರರು ಸೇರಿ ಅವ್ರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಕಳೆದ ವಾರವಷ್ಟೇ ನಯನ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಪಕ್ಕದ ನಯನ ಸಭಾಂಗಣದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ನಾನು ಸ್ವಾಮಿಗಳಿಗೆ ವಿನಂತಿ ಮಾಡಿದೆ, ತಾವು ದಯವಿಟ್ಟು ಪ್ರಶಸ್ತಿಯನ್ನು ಸ್ವೀಕರಿಸಲು ಬರಬೇಕು ಅಂತೇಳಿ ನಾನು ಆಹ್ವಾನ ಮಾಡಿದಾಗ, ಇಲ್ಲ ಸ್ವಾಮಿ ನಾನು ಮಾಲೆ ಹಾಕೋದಿದೆ, ಆ ಕಾರಣಕ್ಕಾಗಿ ನಾನು ಬರಲು ಸಾಧ್ಯವಾಗಲ್ಲ ಅಂತ ಹೇಳಿದ್ರು. ಆದರೆ ಸಾಂಸ್ಕೃತಿಕ ಇದು ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಅವ್ರದ್ದು ಒಂದು ವಿಶೇಷ ಏನು ಅಂತಂದರೆ, ಸಾಧಕರನ್ನು ಗುರುತಿಸಿ ಅವ್ರ ಇದ್ದಲ್ಲಿಗೆ ಬಂದು ಸನ್ಮಾನ ಮಾಡುವಂಥದ್ದು ಬಹಳ ವಿಶೇಷ. ಒಂದು ಸಾರಿ ಸನ್ಮಾನ ಪ್ರಕಟ ಆದಮೇಲೆ ಅವ್ರ ಕಾರ್ಯಕ್ರಮ ಬಂದರೆ ಮರ್ತು ಹೋಗ್ತಾರೆ, ಆದರೆ ಇವರು ಮರ್ತಿಲ್ಲ. ನಿಜವಾಗ್ಲೂ ಇವರ ಸೇವೆ ಅನನ್ಯ. ನಿಜವಾಗ್ಲೂ ಎರಡು ಕಣ್ಣು ಸಾಲದವತ್ತು ರಾಜಧಾನಿ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಫುಲ್ಲು ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಕಲಾವಿದರು, ಸಾಹಿತಿಗಳು, ಆಮೇಲೆ ಸಾಹಿತ್ಯ ಆಸಕ್ತರು, ಕವಿಗಳು, ರಂಗಭೂಮಿ ಕಲಾವಿದರು ಎಲ್ಲರನ್ನ ಒಗ್ಗೂಡಿಸಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥದ್ದು ನಿಜವಾಗ್ಲೂ ಅವರ ಒಂದು ಜೀವನದುದ್ದಕ್ಕೂ ಯಾವುದಾದ್ರೂ ನಮಗೆ ಪ್ರಶಸ್ತಿಗಳು ಬರ್ತಾವೋ ಇಲ್ಲ ಅಂತೇಳಿ ಅವ್ರ ಕನಸು ಕಂಡಿದ್ರು ಇಲ್ಲ ಗೊತ್ತಿಲ್ಲ, ಆದರೆ ನಿರೀಕ್ಷೆಗೆ ನೀರು ಜನಸಾಗರ ನಡೆದಿರ್ತಾರೆ. ನಿಜವಾಗ್ಲೂ ನಾನಂತೂ ಭಾಳ ಸಂತೋಷಪಟ್ಟೆ. ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಕಲಾವಿದರನ್ನು, ಎಲ್ಲ ಸಮಾಜ ಸೇವಕರನ್ನು ಗುರುತಿಸಿ ಸನ್ಮಾನ ಮಾಡಿರುವಂಥದ್ದು ನಿಜಕ್ಕೂ ನಾವು ಭಾಳ ಹೆಮ್ಮೆ ಪಡ್ತೀವಿ. ಜೊತೆಗೆ ನಮ್ಮ ಹಿರೇಜಂತಕಲ್ನ ಸಮಾಜ ಸೇವಕ ಆಗಿರುವಂಥ ದೇವರಶೆಟ್ಟಿ ಪ್ರದೀಪ್ ಗೌಡರು ಅವರ ಒಂದು ವಿಶೇಷ ಏನಂತಂದರೆ, ಪ್ರತಿ ಸೋಮವಾರ ನಮ್ಮ ಗಂಗಾವತಿಯ ಆರಾಧ್ಯ ದೈವ ಚನ್ನಬಸವ ತಾತನವರ ದೇವಸ್ಥಾನದಲ್ಲಿ ಉಚಿತ ರಕ್ತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವರು. ನಿಜವಾಗ್ಲೂ ಏನಂತಂದರೆ, ಯಾರಿಗೂ ಬಡವರಿಗೆ ಯಾವುದೇ ಕೊರತೆ ಬರಬಾರ್ದು, ಏನೂ ತೊಂದರೆ ಆಗಬಾರ್ದು. ಅವ್ರಿಗೆ ಈಗ ರಕ್ತ ಪರೀಕ್ಷೆ ಆದ ತಕ್ಷಣ ಅವ್ರಿಗೇನು ಅದರಲ್ಲಿ ಕಾಯಿಲೆಗಳಿದೆ ಅಂತ ಗೊತ್ತಾಗುತ್ತೆ, ಬೇಗನೆ ಅವರು ಚಿಕಿತ್ಸೆ ತೊಗೊಂಡ್ರೆ ಮತ್ತೆ ಯಥಾಸ್ಥಿತಿ ನಾರ್ಮಲ್ ಆಗ್ತಾರೆ, ಅವರು ಒಳ್ಳೆಯ ಜೀವನ ನಡೆಸ್ಬೋದು ಅನ್ನೋ ಉದ್ದೇಶಕ್ಕೆ ಪ್ರತಿ ಸೋಮವಾರ ಚನ್ನಬಸವನ ಒಂದು ದೇವಸ್ಥಾನದಲ್ಲಿ ಆ ಒಂದು ಸೇವೆಯನ್ನು ನಿರಂತರವಾಗಿ ಪ್ರಾರಂಭಿಸಿದ್ದಾರೆ. ಆ ಸೇವೆಯ ಬಗ್ಗೆ ಎಷ್ಟು ಅವ್ರ ಬಗ್ಗೆ ಗುಣಗಾನ ಮಾಡಿದ್ರು ಕೂಡ ಕಡಿಮೆನೇ. ಹಾಗೆ ಈ ಕಳೆದ ಒಂದು ವಾರದಲ್ಲಿ ಆನೆಗೊಂದಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಕೂಡ ಒಂದು ವಿಭಾಗವನ್ನು, ಅಲ್ಲಿ ಕೂಡ ರಕ್ತ ಪರೀಕ್ಷೆ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗೆ ದಾಸನಾಳದಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದ ಜನರಿಗೆ ಕೂಡ ಒಂದು ಸೌಲಭ್ಯ ಸಿಗಬೇಕು, ಬಡವರಿಗೆ ಅದು ಅನುಕೂಲ ಆಗಬೇಕು. ಈಗ ಏನೋ ಆದಾಗ ರಕ್ತ ಪರೀಕ್ಷೆ ಮಾಡ್ಕೊಂಡಾಗ ಈ ಕಾಯಿಲೆ ಐತಿ, ಅದು ಐತಿ, ಇದೈತಿ ಅಂತ ಅನ್ನೋದಕ್ಕಿಂತ ಪ್ರಾರಂಭಿಕ ಹಂತದಲ್ಲಿ ಅದನ್ನು ಗುರುತು ಮಾಡುವಂಥ ಒಂದು ಕೆಲಸ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂಥ ಮೋದಿಜಿಯವರ 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿ ಅನ್ನೋ ಒಂದು ಆಶೆಯನ್ನು ಇಟ್ಕೊಂಡು ಈ ಒಂದು ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವರ ಸಮಾಜ ಸೇವೆ ನಿರಂತರವಾಗಿ ಮುಂದುವರಿಯಲಿ. ಹಾಗೆ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ಇರೋಣ ಅಂತ ಹೇಳ್ತಾ, ಜೊತೆಗೆ ಇವತ್ತು ನಮ್ಮ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿಯವರು ಏನು ನಮ್ಮ ದೇವರಶೆಟ್ಟಿ ಪ್ರದೀಪ್ ಗೌಡ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಏನು ಸನ್ಮಾನ ಮಾಡಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು, ನಿಜವಾಗ್ಲೂ ಅವರ ಒಂದು ಪ್ರಶಸ್ತಿಗೆ ಅವರು ತುಂಬ ಅರ್ಹರಿದ್ದಾರೆ. ಅವ್ರಿಗಿಂತ ಹಲವಾರು ಪ್ರಶಸ್ತಿಗಳು ಬರಲಿ. ಅವರ ಸೇವೆ, ಈ ವೈದ್ಯಕೀಯ ಸೇವೆ ನಿರಂತರವಾಗಿ ಮುಂದುವರಿಯಲಿ. ಅವರಿಗೆ ಅಯ್ಯಪ್ಪ ಸ್ವಾಮಿ, ಆಮೇಲೆ ಶ್ರೀ ಬುದಿ ಬಸವೇಶ್ವರ ದೇವರು, ಆಮೇಲೆ ಚನ್ನಬಸವ ತಾತನವರು, ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ, ಎಲ್ಲ ದೇವರುಗಳು, ಎಲ್ಲ ಒಂದು ಗೆಳೆಯರು, ಎಲ್ಲ ಹಿತೈಷಿಗಳು, ಬಂಧುಗಳು, ನಿಮ್ಮೆಲ್ಲ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಅಂತ ಎಲ್ಲ ಸಾಹಿತ್ಯಾಸಕ್ತರು, ಗಣ್ಯಮಾನ್ಯರು ಎಲ್ಲರೂ ಅವ್ರನ್ನ ಬೆಂಬಲಿಸಬೇಕಂತ ಕೇಳ್ಕೊಳ್ತಾ, ಅವರ ಸೇವೆ, ಸಾಮಾಜಿಕ ಸೇವೆ ನಿರಂತರವಾಗಿ ಮುಂದುವರಿಯಲಿ. ಅವರಿಗೆ ಈ ಪ್ರಶಸ್ತಿ ಸ್ವೀಕರಿಸಿದ್ದಕ್ಕಾಗಿ
ಈ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಮ್ಮ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳು. ಈ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸಮಾಜ ಸೇವೆ ಮಾಡುವ ಮೂಲಕ ಜನರಿಗೆ ಆರೋಗ್ಯದ ಬಗ್ಗೆ ಒಳ್ಳೆಯ ಅರಿವು ಮೂಡಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ಎಲೆಮೆರೆಕಾಯಿಯಂತೆ ಈ ಸೇವೆಯನ್ನು ಮಾಡ್ತಾ ಪ್ರತಿ ಸೋಮವಾರ ಒಂದು ಚನ್ನಬಸವ ತಾತನ ಮಠದಲ್ಲಿ ಒಂದು ಉಚಿತವಾದಂಥ ರಕ್ತ ಪರೀಕ್ಷೆ ಜನರಲ್ಲಿ ಮಾಡುವ ಮೂಲಕ ಅದು ಭಾಳಷ್ಟು ಜನರಿಗೆ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ. ಇಂಥ ಒಂದು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮೂಲಕ ಅವರಿಗೆ ಬೇರೆಯವರೆಲ್ಲರೂ ಪ್ರಶಸ್ತಿಗಳನ್ನು ಹುಡುಕೊಂಡು ಹೋದರೆ ಅವರಿದ್ದಲ್ಲಿಗೆ ಪ್ರಶಸ್ತಿ ಬಂದಿದೆ ಅಂತಂದರೆ ಅವ್ರ ಸೇವೆ ಎಂಥದಂತನ್ನು ನಾವು ಗುರುತಿಸಬೇಕಾಗಿದೆ. ಅವರಿಗೆ ಇನ್ನೂ ಅನೇಕ ವೇದಿಕೆಗಳು ಮತ್ತು ಕೆಲವು ಒಂದು ಸ್ಥಳಗಳನ್ನು ಗುರುತಿಸಿದಾಗ ಅವರಿಂದ ನಾವು ಇನ್ನಷ್ಟು ತಿಳುವಳಿಕೆ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇನ್ನು ಮುಂದೆ ಮಾಡೋಣ ಅಂತ ಹೇಳ್ತಾ ಅವರಿಗೆ ಸಾಂಸ್ಕೃತಿಕ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕು.